ಅವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅವ್ರ ಇನ್ಸ್ಪೆಕ್ಟರ್ ಮೇಲೆ ಅಪ್ಲಿಕೇಶನ್ ಮಾಡಿ ವಿರೋಧ ಮಾಡಿದ್ದಾರೆ. ದಯವಿಟ್ಟು ಏನೋ ಸಂಬಂಧ ಇಲ್ಲ. ಮತ್ತೆ ಈಗ ವೈರಿಗಳು ಬರ್ತಾ ಇದ್ದಂಗೆ ಇವಾಗ ಮೇಲೆ ಕೇಸ್ ಹಾಕ್ತೀರಾ ಫಾಲ್ಸ್ ಕೇಸ್ ಅಂತ ಈಗ ನೀವು ಹೇಳ್ತಾ ಇರೋದು ಸುಳ್ಳು ಸುದ್ದಿ ಅಂತ ಕರೆಕ್ಟಾ? ಕೇಸ್ ಹಾಕಿ. ಅಲ್ಲ ಅದು ಹಳೆ ವಿಡಿಯೋ ಹೊಸದು ಸರ್ ಈ ಮಟನ್ ಚಿಕನ್ ಎಲ್ಲ ಹೊಸ ಮಾಡಿದ್ರೆ 3 months ಹಿಂಗಡೆ ಸರ್ ಆ್ಯಕ್ಚುಲಿ ಅದು ಇದೆಲ್ಲ 3 months ಹಿಂಗಡೆ ಸರ್ ಇಲ್ಲ ಒಂದಿನ ಒನ್ಸ್ ವೀಕ್ ನಾನ್ ವೆಜ್ ತರ್ತಾರೆ ಬಟ್ ಗುಟ್ಕಾ ಅವು ಇವುಗಳೆಲ್ಲ ಸರ್ ಆ್ಯಕ್ಚುಲಿ ಗುಟ್ಕಾ ಒಂದು ಮಾತ್ರ ಬ್ಯಾಂಡ್ ಇದೆ ಸರ್. ಬಾಕಿದೆಲ್ಲ ನಾವು ಅಲೋನೆ ಮಾಡ್ತೀವಿ ಸರ್ ಸ್ಟೇಷನಿಂದ. ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಕೆ ಎಸ್ ಇನ್ಸ್ಪೆಕ್ಟರ್ ಕೂಡ ಏನು ಬರ್ತಿರೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಅನ್ಅಫಿಷಿಯಲಿ ಯಾವುದನ್ನು ಕೂಡ ಒಳ್ಳೆ ಏನಿದೆ ನಿಮ್ಮ CCTV ಫುಟೇಜಸ್ ಎಲ್ಲ ನೋಡಿ. ಕಮಿಷನರ್ SP ಅವರೇ ಯಾರು ಜವಾಬ್ದಾರಿ ಇದೆಯಲ್ಲ ಅದಕ್ಕೆ ಮೊನ್ನೆ ಇವರು ಯಾರೋ ಹೋಗಿದ್ರಲ್ಲ ಅವರಿಗೆಲ್ಲ ಆಫ್ಟರ್ ದ ಕ್ರೈಮ್ ಅಕ್ಯೂಸ್ ಇಸ್ ಸ್ಕ್ಯಾಮ್ ಆಸ್ ಮನಿ CCTV ಫುಟೇಜ್ ಚೆಕ್ ಮಾಡಿ ಏನೇನು ರಾಜಾತಿಥ್ಯಗಳು ಕೊಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ನಾವು ನಿಮ್ಗೆ ಯಾಕೆ ನಂಬಬೇಕು? ಕೈನಲ್ಲಿ ಒಂದು ಕೈದಿ ಹಿಡಿಯೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ಆನ್ ಟೈಮು ಹಿಡ್ಕೊಂಡ್ರು ವಾಪಸ್ ಅಲ್ಲಿ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಎಲ್ಲ. ವೈರ್ ಯಾರ ಸಬಾರ್ಡಿನೇಟ್ಸ್ ಕಂಪ್ಲೇನಿ ಸರ್ ನನ್ನ ಸಬಾರ್ಡಿನೇಟ್ ಅಲ್ಲ ಸರ್, ಕಂಪ್ಲೇಂಟ್ ನೀಡಿ ಸರ್ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಸರ್ ಜೈಲ್ ಡಿಪಾರ್ಟ್ಮೆಂಟ್ ಸರ್. ಅದು KSI ಅವ್ರದ್ದೇನು ಸಮಸ್ಯೆ ಇದೆ? ಔಟ್ರ್ ಕಡೆ ವೃತ್ತಿ ಮಾಡಬೇಕು. ಅವ್ರ ಜವಾಬ್ದಾರಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಎಲ್ಲಿದ್ದಾರೆ ಇನ್ಸ್ಪೆಕ್ಟರ್ ಕರ್ಸಿಯಾರ? ಅಲ್ಲ ಅದು ಸಂಪೂರ್ಣವಾಗಿ ಒಂದು ತನಿಖೆ ಈಗ ನೀವು ನಮ್ಮ ಜವಾಬ್ದಾರಿ ಎಲ್ಲ ನಿಮ್ಮ ಜವಾಬ್ದಾರಿ ಇಲ್ಲ, ಮರ್ಯಾದೆ ಅಂತೂ ನಮ್ದೇ ಹೋಗ್ತಾ ಇದ್ದಾರೆ. ಯಾರಾದ್ರೂ ನಿಮ್ಮ ಹೆಸರು ಹೇಳ್ಬಿಟ್ಟು ಉಲ್ಲೇಖಿಸ್ತಾ ಇದ್ದಾರಾ? ಸರ್ಕಾರದ ಹೆಸರು ಬರ್ತಾ ಇದೆ, CM ಹೆಸರು ಬರ್ತದೆ, HM ಹೆಸರು ಬರ್ತದೆ, ನಮ್ಮ ಹೆಸರು ಬರ್ತದೆ. ಸರ್ ಅವ್ರು ಏನು ಆ್ಯಕ್ಟಿವಿಟಿ ಬಗ್ಗೆ ಮಾತಾಡ್ತಾರೆ ಸರ್. ಅವರು 23 ಎನ್ಕ್ವೈರಿ ಫಸ್ಟ್ ಎನ್ಕ್ವೈರಿ ಮಾಡಿಸಿ ಇಮಿಡಿಯೇಟ್ ಆಗಿ ನಮಗೆ ಒಂದು ನಾಳೆ ಅಷ್ಟರಲ್ಲಿ ಒಂದು ಇಂಟ್ರೀಮ್ ರಿಪೋರ್ಟ್ ಬೇಕು. CCTV ಇದು ಯಾರಿದ್ದಾರೆ ಕೇಸಸ್ ಇಲ್ಲೇ ಓಕೆ